ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬ್ರೆಡ್ ಕಸ್ಟರ್ಡ್ ಅಥವಾ ಶಾಯಿ ಟುಕ್ಡ, 2-3 ಹೆಸರಿದೆ ಇದಕ್ಕೆ. ನಾನು ಅದನ್ನು ಮಾಡ್ತಾಯಿದ್ದೀನಿ ಇವತ್ತು. ಬ್ರೆಡ್ನ ನೋಡಿ ಎಡ್ಜಸ್ ಎಲ್ಲ ತೆಕ್ಕೊಂಡು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಅರ್ಧಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಹಾಲು ಕಾಯಕ್ಕಿಟ್ಟಿದ್ದೀನಿ. ಕಸ್ಟರ್ಡ್ ಪೌಡ್ರ್ ತೊಗೊಳ್ತೀನಿ 1-2 ಸ್ಪೂನು. ಆಮೇಲೆ ಕಂಡೆನ್ಸ್ ಮಿಲ್ಕ್ ಹಾಕ್ತೀನಿ 1-2 ಸ್ಪೂನು. ಆಮೇಲೆ ಮಿಲ್ಕ್ ಪೌಡರು ಅದೊಂದು 4-5 ಸ್ಪೂನು, 3-4 ಸ್ಪೂನು ಅಥವಾ 5 ಸ್ಪೂನೇ ತೊಗೊಳ್ಳಿ, ಏನೂ ಆಗಲ್ಲ, ಗಟ್ಟಿಯಾಗಿ ಬರುತ್ತೆ. ಆಮೇಲೆ ಒಂದು 4 ಸ್ಪೂನ್ ಸಕ್ಕರೆ ಒಂದು ನೋಡ್ಕೊಂಡು ಹಾಕೋಣ, ಯಾಕೆಂದರೆ ಎಲ್ಲದರಲ್ಲೂ ಸಕ್ಕರೆ ಅಂಶ ಇದೆ. ಮಿಲ್ಕ್ ಪೌಡ್ರಲ್ಲಿದೆ, ಕಂಡೆನ್ಸ್ ಮಿಲ್ಕಲ್ಲೆಲ್ಲ ಇದೆ, ಅದರಿಂದ ಸಕ್ಕರೆನ ನೋಡ್ಕೊಂಡು ಹಾಕೋಣ. ಈಗ ಕಸ್ಟರ್ಡ್ ಪೌಡ್ರಿಗೆ ತಣ್ಣನೆ ಹಾಲು ಹಾಕ್ಬಿಟ್ಟು ಕಲಿಸ್ಕೊಳ್ತೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ, ಯಾಕೆಂದರೆ ಅದನ್ನು ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ, ಲಮ್ಸ್ ಫಾರ್ಮ್ ಆಗಿಬಿಡುತ್ತೆ. ಸೊ ಅದಕ್ಕೆ ಫಸ್ಟ್ ಅದನ್ನೊಂದು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಹಾಲು ಕಾಯಕ್ಕಿಟ್ಟಿದ್ದೀನಿ. ಹಾಲಿನ ಪೌಡ್ರನ್ನ ಡೈರೆಕ್ಟಾಗಿ ಹಾಕ್ಬೋದು, ಏನೂ ಆಗಲ್ಲ. ಆದರೆ ಈ ಕಸ್ಟರ್ಡ್ ಪೌಡ್ರಿಗೆ ಮಾತ್ರ ಹಾಲು ಹಾಕಿನೇ ಮಿಕ್ಸ್ ಮಾಡಿಕೊಂಡೆ, ಪೇಸ್ಟ್ ಮಾಡಿಕೊಂಡೆ ಹಾಕಬೇಕು. ಅದಕ್ಕೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಪೌಡ್ರನ್ನೇ ಈಗ ಹಾಲ್ಗೆ ಹಾಕ್ಬಿಡೋಣ. ಹಾಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ತಿರುವಾದಮೇಲೆ ಈ ಕಸ್ಟರ್ಡ್ ಪೌಡ್ರನ್ನ ಪೇಸ್ಟ್ ಕೂಡ ಹಾಕ್ಬಿಡೋಣ ಅದಕ್ಕೆ. ನೋಡಿ, ಅದರದ್ದೇನು ಲಮ್ಸ್ ಫಾರ್ಮ್ ಆಗಲ್ಲ. ಅದೇ ಕಸ್ಟರ್ಡ್ ಪೌಡ್ರ್ ಕಷ್ಟ ಸ್ವಲ್ಪ. ಹಾಕಿದ್ಮೇಲೂ ಕೂಡ ಅದನ್ನು ತಳ ಬಿಡ್ದಂಗೆ ತಿರುಗ್ಕೊಳ್ತಾನೆ ಇರಬೇಕು, ಇಲ್ಲಾಂದರೆ ಅಡಿಯಿಂದ ಒತ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ. ಚೆನ್ನಾಗಿ ಹಂಗೆ ಕೈ ಬಿಡದೆ ತಿರುಗಿಸ್ಕೊಳ್ಳೋಣ. ಸ್ವಲ್ಪ ದಪ್ಪ ಆಗುತ್ತೀಗ. ಅದೇನು ಅನ್ಕೋಬೇಡಿ, ಇದನ್ನು ಹಾಕಿ ಕಂಡೆನ್ಸ್ ಮಿಲ್ಕ್ ಹಾಕಿದ್ದೀನಲ್ಲ, ಅದು ಲಂಪ್, ಅದು ಕಸ್ಟರ್ಡ್ದಲ್ಲ, ಅದು ಇದ್ರದ್ದು. ಅದು 2 ಸ್ಪೂನ್ ಹಾಕಿದ್ದೀನಿ ಈಗ ಅದಕ್ಕೆ. ಅದರದ್ದು ಲಂಪ್ ಕಂಡಿದ್ದದು, ಅದು ತನ್ನಷ್ಟಕ್ಕೆ ತಾನೇ ಕರಗೋಗ್ಬಿಡುತ್ತದು. ಹಾಲಲ್ಲಿ ಕರಗೋಗುತ್ತದು. ಈಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ, ನೋಡ್ಕೊಂಡು ಹಾಕ್ಕೊಳ್ಳೋಣ ಸಕ್ಕರೆನ, ಯಾಕೆಂದರೆ ಎಲ್ಲದರಲ್ಲೂ ಸಕ್ಕರೆ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳೋಣ. ಸಿಕ್ಕಾಪಟ್ಟೆ ಸ್ವೀಟ್ ಆದರೂ ಕೂಡ ತಿನ್ನೋಕ್ಕಾಗಲ್ಲ ಇದನ್ನು. ನೋಡಿ, ಆಗ್ತಾ ಬಂತದು, ಗಟ್ಟಿ ಆಯ್ತಾ ಬಂತು ನೋಡಿ, ಇಷ್ಟಿರಬೇಕದು. ಆಗಿದೆ ಇದು. ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ತಣ್ಣಗಾದ್ಮೇಲೆ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡ್ತೀನಿ. ಡೀಪ್ ಫ್ರೀಝರಲ್ಲ, ಮಾಮೂಲಿ ಫ್ರೀಝಲ್ಲಿ ಇಡ್ತೀನಿ ಅಷ್ಟೇ. ಈಗ ನೋಡಿ, ಈಗ ಬ್ರೆಡ್ ಕರ್ಕೊಳ್ಳೋಕ್ಕೋಸ್ಕರ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಕರ್ಕೊಳ್ಳೋಕ್ಕೋಸ್ಕರ 1 ಸ್ಪೂನ್ ತುಪ್ಪ, ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಇನ್ನು ತಣ್ಣಗಾಗಿಲ್ಲ, ತಣ್ಣಗಾದ್ಮೇಲೆ ತೊಗೊಂಡೋಗಿ ಫ್ರಿಜ್ಗೆ ಇಟ್ಬಿಡೋಣ. ಇದು ತುಂಬ ಎಣ್ಣೆ ಕುಡಿಯುತ್ತೆ ಬ್ರೆಡ್ಡು. ಎಣ್ಣೆ ಆಗಲಿ ತುಪ್ಪ ಆಗಲಿ, ತುಪ್ಪದಲ್ಲೇ ಕರ್ಕೊಳ್ತಾರೆ ಕೆಲವರು, ನಾನು 2 ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಎಣ್ಣೆ ಕುಡಿಯುತ್ತೆ ಅದು, ಬ್ರೆಡ್ ಮಾತ್ರ ತುಂಬ ಎಣ್ಣೆ ಕುಡಿಯುತ್ತೆ ಮಾತ್ರ. ಈಗ ನೋಡಿ, ಒಂದೊಂದಾಗಿ ಕರ್ಕೊಂಡು ತೆಕ್ಕೊಳ್ಳೋಣ. ಇವಾಗ ಸ್ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಸೀದ್ಕೊಂಬಿಡುತ್ತೆ, ಬೇಗ ಸೀದೋಗ್ಬಿಡುತ್ತೆ. ಎಣ್ಣೆ ಕಾಯೋದು ಬಿಸಿಯಾಗೋ ತನಕ ಜೋರಾಗಿರಲಿ, ಹಾಕಿದ್ಮೇಲೆ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡ್ಬೇಕು. ಎರಡು ಕಡೆ ಕೆಂಪುಗಾಗಂಗೆ ಮಾಡಿಕೊಂಡು, ಕಪ್ಪಗಲ್ಲ ಕೆಂಪುಗೆ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ನೋಡಿ, ಆಗಲೇ ಎಣ್ಣೆನೇ ಇಲ್ಲ ಅಲ್ಲಿ. ಇನ್ನು ಸ್ವಲ್ಪ ಹಾಕ್ಕೊಂಡು ಬಾಕಿದನ್ನು ಕರ್ಕೋಬೇಕು ಇವಾಗ. ತಂದಿರೋ ಫ್ರೆಶ್ ಬ್ರೆಡ್ಡಲ್ಲಿ ಮಾಡಬೇಡಿ. ಒಂದಿನ ಹಳೇದಾಗಿರಲಿ ಬ್ರೆಡ್ಡು, ಆಗ ಸ್ವಲ್ಪ ಸರಿ ಹೋಗುತ್ತೆ ಹಿಡ್ಕೊಳ್ಳೋಕ್ಕೆ ಮಾಡೋಕ್ಕೆ ಎಲ್ಲದನ್ನೂ. ಇಲ್ಲ ಅಂತಂದರೆ ಹಿಡ್ಕೊತಿದ್ದಂಗೆ ಮುರ್ದೆ ಬಿದ್ದೋಗ್ಬಿಡುತ್ತದು. ಈಗ ನೋಡಿ, ನಾನು ಇನ್ನೊಂದು ಮಾಡ್ಕೊಳ್ತಾ ಇದ್ದೀನಿ. ಏನು ಅಂದರೆ, ಒಂದು 4 ಗೋಡಂಬಿ ಹಾಕ್ಕೊಂಡೆ, ಒಂದು 4 ಸ್ಪೂನ್ ಸಕ್ಕರೆ ಹಾಕ್ಕೊಂಡೆ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದಿಷ್ಟು ಬ್ರೆಡ್ಗೆ ಮೇಲೆ ಉದುರಿಸ್ಕೊಳ್ತೀನಿ. ಅದನ್ನು ಉದುರಿಸ್ಕೊಂಡು ಹಾಗೆ ತಿನ್ನೋಕ್ಕೆ ಕುರುಮ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರನೂ ಮಾಡ್ಕೊತೀನಿ ನಾನು. ಈ ಬ್ರೆಡ್ದು ಮಾಡುವಾಗ ಇದನ್ನು ಮಾಡಿಕೊಂಡು ಸ್ವಲ್ಪ ಎತ್ತಿಟ್ಕೊಳ್ತೀನಿ.
ಬ್ರೆಡ್ ಏನಾರು ಉಳಿದಿದ್ರೆ ಈ ಥರ ಮಾಡ್ಕೋಬೋದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಅಲ್ಲೇ ಮಾಡ್ಕೊಂಡು ಅಲ್ಲೇ ತಿಂದರೆ ಕುರುಮ್ ಅಂತ ತುಂಬಾ ಚೆನ್ನಾಗಿರುತ್ತೆ. ಮೊದಲು ಸಕ್ಕರೆ ಪಾಕದಲ್ಲಿ ಹಾಕ್ಬಿಡೋರು ಎಜ್ಬಿಡ್ತಾ ಇದ್ದೆ, ಅದು ಸರಿ ಹೋಗ್ತಿರ್ಲಿಲ್ಲ, ಬೇಗ ಮೆತ್ತಗಾಗ್ಬಿಡೋದು. ಈಗ ನಾನು ಈ ಸಕ್ಕರೆ ಪೌಡ್ರ್ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇವಾಗ. ಇದು ತುಂಬಾ ಚೆನ್ನಾಗಿರುತ್ತೆ, ಅದಕ್ಕಿಂತ ಚೆನ್ನಾಗಿರುತ್ತೆ ಇದು. ಗೋಡಂಬಿನೂ ಹಾಕಿರೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತದು. ಈಗ ನೋಡಿ ಫ್ರಿಜ್ಜಿಂದ ತೊಗೊಂಡು ಬಂದದನ್ನು ಇದಕ್ಕೆ ಹಾಕ್ಬಿಟ್ಟು ಮತ್ತೆ ತಿರ್ಗಾ ಇದನ್ನು ಫ್ರಿಜ್ಜಲ್ಲೇ ಇಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ದಿಢೀರಂತ ಮಾಡ್ಬೋದು. ಇದಕ್ಕೇನು ಅಂಥ ಸಾಮಾನುಗಳು ಹಿಡಿಯಲ್ಲ, ಈಸಿಯಾಗಿ ಮಾಡೋವಂಥದ್ದು. ಯಾರು ಬಂದಾಗಲೂ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಈಸಿ ಆಗಿ ಸ್ವೀಟ್ ಮಾಡಿಬಿಡ್ಬೋದು ಇದನ್ನು. ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಇನ್ನೊಂದು ಸ್ವಲ್ಪ ಕಸ್ಟರ್ಡ್ ಉಳಿದಿತ್ತು, ಅದಕ್ಕೊಂದೆರಡು ಬಾಳೆಹಣ್ಣು ಹಾಕಿಟ್ಟಿದ್ದೀನಿ ಈಗ, ಫ್ರೂಟ್ ಸಲಾಡ್ ಟೈಪ್. ಈಗ ನೋಡಿ ನೀವು ಟ್ರೈ ಮಾಡಿ ಮಾಡ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು.